ಗುಡ್ ಮಾರ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಅಂದ್ಕೊಳ್ಳಿ. ಇಂಪಾರ್ಟೆಂಟ್ ಅಪ್ಡೇಟು ಒಂಥರ ಒಂದು ಎಲ್ರಿಗೂ ಹೆಲ್ಪ್ ಆಗೋ ಥರ ವಿಡಿಯೋ, ಗೃಹಲಕ್ಷ್ಮಿ ಬಗ್ಗೆನೇ ಆಫ್ಕೋರ್ಸ್, ಬಟ್ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಲೇ ಆದಷ್ಟು ಶೇರ್ ಮಾಡಿ. ಯಾಕಂದರೆ ಈ ವಿಷಯನ ಎಲ್ರಿಗೂ ಗೊತ್ತಾಗಲಿ. ಟೈಮ್ ಇದ್ದಾಗ ನೋಡಿ, ಬೇಕಾದರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ, ಬಟ್ ಸ್ಕಿಪ್ ಮಾಡಿ 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 ನೋಡಬೇಡಿ. ಯಾಕಂದರೆ ಒತ್ತಿ ನಾನು ಯಾಕೆ ಹೇಳ್ತಾ ಇರ್ತೀನಿ ಅಂತಂದರೆ ನಿಮಗೆ ನೆನಪಿರಲ್ಲ. ಸೊ ಅರ್ಧಂಬರ್ಧ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅರ್ಧಂಬರ್ಧ ಇನ್ಫಾರ್ಮೇಷನ್ ತಿಳ್ಕೊಂಡೆ ಈ ಥರ ಇವಾಗ ಏನು ಆಗ್ತಾ ಇದೆ ಅಲ್ಲ, ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ನೋಡಿ, ಅದೇ ಇವಾಗ ಅರ್ಧಂಬರ್ಧ ಇನ್ಫಾರ್ಮೇಷನಿಂದನೇ ಗೊತ್ತಾಗಿರೋದು ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಿಗಿನ ಮುಂಚೆ ಇವತ್ತು ಗೃಹಲಕ್ಷ್ಮಿ ಟಾಪಿಕ್ ಬಗ್ಗೆ ನಾನು ಹೇಳಕ್ಕೆ ಬಂದಿದ್ದೇನೆ. ಅದ್ರಿಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ, ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಾರ್ಟ್ಲಿ ರಿಕ್ವೆಸ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ನೋಡಿ, ನನ್ನ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಏನಪ್ಪ ಅಂತಂದರೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ. ಓಕೆನಾ? ಬನ್ನಿ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಅಂದರೆ. ಓಕೆನಾ? ಬನ್ನಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಅಂತೂ ಎಲ್ರಿಗೂ ಗುಡ್ ನ್ಯೂಸ್ ಸಿಕ್ಕಾಯಿತು ಅಲ್ವಾ? ಏನಪ್ಪ ಅಂತಂದರೆ ಎಲ್ರಿಗೂ ಅಮೌಂಟ್ ಬರುತ್ತೆ, ಮತ್ತು ಏನಾಗುತ್ತೆ, ಅನ್ನಭಾಗ್ಯ ಅಮೌಂಟ್ ಬರುತ್ತೆ, ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ. ಬಟ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಇನ್ನೂ 1 ವಾರ ಟೈಮ್ ತೊಗೊಂಡಿದ್ದಾರೆ. ಸೊ 1 ವಾರ ಟೈಮ್ ತೊಗೊಂಡಿದ್ದಾರೆ, 1 ವಾರದಲ್ಲಿ ಹಾಕ್ತೀವಿ, 1 ವಾರ ಟೈಮ್ ತೊಗೊಂಡಿದ್ದಾರೆ, ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಖಂಡಿತ ಹಾಕ್ತಾರೆ. ಓಕೆನಾ? ಇವಾಗ ನಾನು ಥಂಬ್ನೇಲ್ ಹಾಕಿರೋ ಪ್ರಕಾರ ನಿಮಗೆಲ್ಲ ಗೊತ್ತಾಗಿರ್ಬೋದು, ಏನಪ್ಪ ಮತ್ತೆ ಗೃಹಲಕ್ಷ್ಮಿ ಅಪ್ಲೈ ಮಾಡಬೇಕಾ ಅಂತ. ಯಾಕೆ ಈ ಥರ ಜನಗಳು ವ್ಯೂಸ್ಗೋಸ್ಕರ ಯಾಕೆ ಈ ಥರ ಮಾಡ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯಾರೋ ಯೂಟ್ಯೂಬಲ್ಲೇ ನೋಡಿರ್ತಾರೆ, ಇನ್ನೊಂದು ಸಾರಿ ಗೃಹಲಕ್ಷ್ಮಿ ಅಪ್ಲೈ ಮಾಡಬೇಕು, ಇವಾಗ ಎಲೆಕ್ಷನ್ ಮುಗೀತು, ಸೊ ನಿಮಗೆ ಗೃಹಲಕ್ಷ್ಮಿ ಅಪ್ಲೈ ಮಾಡಬೇಕು ಅಂತಂದರೆ ರೇಷನ್ ಕಾರ್ಡ್ KYC ಮಾಡಬೇಕಂತೆ, ಆಧಾರ್ ಕಾರ್ಡ್ KYC ಮಾಡಬೇಕಂತೆ, ಮತ್ತು ಗೃಹಲಕ್ಷ್ಮಿನೂ ಇನ್ನೊಂದು ಸಾರಿ ಅಪ್ಡೇಟ್ ಮಾಡಬೇಕಂತೆ, ಮತ್ತು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಂತೆ. ಇಷ್ಟೆಲ್ಲ ಬಂದು ಕೇಳ್ತಾರೆ ನಮ್ಮ ಆಫೀಸಲ್ಲಿ. ಸೊ ಹಾಗಾಗಿ ಪ್ಲೀಸ್, ಎಲ್ಲಿ ನಾನು ಕೇಳಿದೆ, ಮೇಡಮ್ ಇದೆಲ್ಲ ಯಾರು ಹೇಳಿದ್ರು ಅಂತ ಪ್ರತಿಯೊಬ್ಬರಿಗೂ ನಾನು ಬರೋರಿಗೆ, ಜೆಂಟ್ಸ್ ಆಗಲಿ ಲೇಡೀಸ್ಗಾಗಲಿ, ಇದೆಲ್ಲ ನಿಮಗೆ ಯಾರು ಕೇಳಿದ್ರು ಅಂತ ಕೇಳ್ತೀನಿ, ಯಾರು ಹೇಳಿದ್ರು ಅಂತ ಕೇಳ್ತೀನಿ. ಯಾಕಂದರೆ ಇದೆಲ್ಲ ನಾನು ಯಾಕೆ ಕೇಳಿದ್ದೀನಿ ಅವ್ರಿಗೆ ಅಂತಂದರೆ ನಿಮಗೆಲ್ಲ ಹೆಲ್ಪ್ ಮಾಡಲಿ, ನಾನು ವಿಡಿಯೋ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗಲಿ ಅಂತ ನಾನು ಕೇಳಿದ್ದೀನಿ. ಅಂತಂದರೆ ಅವರಂದರು ಯೂಟ್ಯೂಬಲ್ಲಿ ನೋಡಿದ್ದೀನಿ ಮೇಡಮ್, ನಾನು ಫೋನಲ್ಲೆಲ್ಲ ಇದೇ ಹೇಳ್ತಾ ಇದ್ದಾರೆ, ಸೊ ಅದಕ್ಕಾಗಿ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಇದೆಲ್ಲ ನಿಜನ ಮಾಡಲೇಬೇಕಂತೆ, ಕಂಪಲ್ಸರಿ ಮಾಡಲಿಲ್ಲ ಅಂತಂದರೆ ನಮಗೆ ಅಮೌಂಟೇ ಬರಲ್ವಂತೆ ಅಂತ ಹೇಳಿದ್ದಾರೆ. ಸೊ ಹಾಗೆಲ್ಲ ಏನಿಲ್ಲ, ಪ್ಲೀಸ್ ಯಾರು ಏನು ಮಾಡೋಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್ ಅಂತೂ KYC ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು. ಯಾಕಂದರೆ ಇವಾಗ ರೇಷನ್ ಕಾರ್ಡ್ ಬಿಟ್ಟಿಲ್ಲ, ಅದು ಮತ್ತು ಆನ್ಲೈನಲ್ಲಿ ಇಲ್ವಂತೆ, ಆಹಾರ ಇಲಾಖೆಗೆ ಹೋಗಬೇಕಂತೆ, ಫುಡ್ ಆಫೀಸ್ಗೆ ಹೋಗಬೇಕಂತೆ. ಸೊ ಆ ಥರ ಏನೂ ಇಲ್ಲ. ನಿಮ್ಮದು ಆಧಾರ್ ಅಪ್ಡೇಟ್ ಮಾಡಿಸಿ, ಅದು ಓಕೆ. ಆಧಾರ್ ಅಪ್ಡೇಟ್ ಏನಕ್ಕೆ ಅಂತಂದರೆ 10 ವರ್ಷಕ್ಕೊಂದು ಸಾರಿ ಅಪ್ಡೇಟ್ಗೆ ಅಂತ ಬಿಟ್ಟಿದ್ದಾರೆ. ಸೊ ಅದು ಕಂಪಲ್ಸರಿ ಮಾಡಿಸಿ, ಅದು ಬೇಡ ಅಂತ ಅನ್ನಲ್ಲ ನಾನು, ಅದನ್ನು ಬೇಕಾದರೆ ಮಾಡಿಸಿ. ಇದೇನಿದು ಹೀಗೆಲ್ಲ ತಪ್ಪಾಗಿ ಮಾಹಿತಿ ಕೊಡೋದು, ನಿಜ ಒಂದು ಹರ್ಟ್ ಆಯಿತು ಎಲ್ರಿಗೂ. ಪಾಪ ಜನಗಳು ಹೆಂಗೆ ಓಡಾಡ್ತಾರೆ ಗೊತ್ತಾ, ನಾವೇನೋ ವಿಡಿಯೋ ಮಾಡಿ ಬಿಟ್ಬಿಡ್ತೀವಿ. ಈವನ್ ನಾನು ಮನೇಲಿ ಇದ್ದಿದ್ರೆ ನಾನು ಇದೇ ಮಾಡ್ತಾ ಇದ್ನೇನೋ, ಬಟ್ ನನಗೆ ಅದೇ ಕೆಲಸ ಆಗಿರೋದ್ರಿಂದ ಜನಗಳು ಪಾಪ ಹೇಗೆ ಅಲ್ದಾಡ್ತಾರೆ ಅಂತ. ನಮ್ಮ ಆಫೀಸಿಂದ ಬೆಂಗಳೂರು ಒನ್ನಿಂದ ಮತ್ತೆ ಅಲ್ಲಿ ಹೋಗಬೇಕು, ಅಲ್ಲಿಂದ ಮತ್ತೆ ಯಾರ್ಯಾರೋ ಕಬಡ್ಡಿ ಗ್ರೌಂಡ್ಗೂ ಹೋಗ್ತಾ ಇದ್ದಾರೆ, ಅಂದರೆ ಬೆಂಗಳೂರಲ್ಲಿರೋರು ಗೋವಿಂದರಾಜ್ ನಗರಕ್ಕೂ ಹೋಗಿ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಆ ಥರ ಯಾರು ಜನಗಳಿಗೆ ಪ್ಲೀಸ್ ಆ ಥರ ಏನು ಮಾಡಲೇಬೇಡಿ. ರೇಷನ್ ಕಾರ್ಡ್ ಇವಾಗ KYC ಮಾಡಿಸಿದ್ರೆ ಅದು ಪೆಂಡಿಂಗಲ್ಲಿರುತ್ತೆ, ಅದು ಬರುತ್ತಾ ನಿಮಗೆ? ಇವಾಗ ರೇಷನ್ ಕಾರ್ಡು ಸ್ಟಾಪೇ ಮಾಡಿಬಿಟ್ಟಿದ್ದಾರೆ ರೇಷನ್ ಕಾರ್ಡ್ನ. ಇವಾಗ ನೀವೆಲ್ಲ ಈ ಥರ ಎಲ್ಲ ಮಾಡಿದರೆ ಹೇಗೆ? ಆ ಥರ ಯಾರು ಏನು ಆದಷ್ಟು ಈ ವಿಡಿಯೋ ಮಾತ್ರ ನೀವು ಯಾವುದು ಶೇರ್ ಮಾಡದೇ ಇದ್ರೂ ಈ ವಿಡಿಯೋ ಮಾತ್ರ ಶೇರ್ ಮಾಡಿ ಪ್ಲೀಸ್. KYC ಆಗಲಿ, ಗೃಹಲಕ್ಷ್ಮಿ 2000 ಬರೋಕ್ಕೆ KYC, ರೇಷನ್ ಕಾರ್ಡ್ KYC ಆಗಲಿ, ಆಧಾರ್ ಕಾರ್ಡ್ KYC ಆಗಲಿ, ಮತ್ತು ಯಾವುದ್ಯಾವುದೋ KYC ಅಂದ್ರಪ್ಪ ನನಗೂ ಗೊತ್ತಾ, ಮತ್ತು
ಇನ್ನೊಂದು ಮೇನ್ ಅಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕಂತೆ, ಇಲ್ಲಾಂದರೆ ಅಮೌಂಟ್ ಬರಲ್ವಂತೆ. ಅದೇನೋ ಓಕೆ, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನೀವು ಲಿಂಕ್ ಮಾಡಿದ್ರೂ ಇನ್ನೊಂದು ಸಾರಿ ಮಾಡಬೇಕಂತೆ. ಇದೆಲ್ಲ ಯಾರು ಹೇಳ್ಕೊಟ್ರಪ್ಪ ಅಂತಲೇ ನನಗೆ ಆ ಪುಣ್ಯಾತ್ಮಗೆ ಒಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಾರಲ್ಲ ಚೆನ್ನಾಗಿ ಅಂತ ಒಂದು ದೊಡ್ಡ ನಮಸ್ಕಾರ ಅವ್ರಿಗೆ. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರ. ಇಂಥ ವಿಡಿಯೋಸ್ ಯಾರು ಮಾಡಿದ್ದಾರೆ ಅವ್ರಿಗೆ ಹೇಳ್ತಾ ಇರೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಆ ಥರ ಏನೂ ಇಲ್ಲ. ಗೃಹಲಕ್ಷ್ಮಿ ಆಟೋಮೆಟಿಕ್ಲಿ ಇಷ್ಟು ದಿವಸ ಹೇಗೆ ಬಂದಿದೆಯೋ ಅದು ಮುಂದೆನೂ ಹಾಗೇ ಬರುತ್ತೆ. ಆಧಾರ್ ಕಾರ್ಡ್ ಯಾರಿಗೆ ಲಿಂಕ್ ಇಲ್ಲ ಖಂಡಿತ ಅವ್ರು ಮಾಡಿ, ನಾನು ಬೇಡ ಅಂತ ಅನ್ನಲ್ಲ. ಯಾರಿಗೆ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅವರೆಲ್ಲ ಲಿಂಕ್ ಮಾಡಿಸಿ. ಇನ್ನು ಯಾರ್ಯಾರಿಗೆ ಅನ್ನಭಾಗ್ಯ ಬರ್ತಾ ಇಲ್ಲ ಅವರು NPCI ಲಿಂಕ್ ಮಾಡಿಸಿ. ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಅಮೌಂಟು ಎರಡೂ ಬಂದಿಲ್ಲ ಅವ್ರೇನು ಮಾಡಿ ಅಂತಂದರೆ, ನೀವು ಬೇಕಾದರೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ. ನಿಮಗೆ ಬರೋರ್ಗೇ ಈ ಥರ ಯಾರು ಮಾಡೋಕ್ಕೆ ಹೋಗಬೇಡಿ. ಖಂಡಿತ ನಾನು ಒಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ಕೈ ಮುಗಿತೀನಿ. ಆ ಥರ ಯಾರು ಅಂದರೆ ಯಾರು ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಎಲ್ರಿಗೂ.